ಮುಂದಿನ ಸುದ್ದಿಗೆ ಹೋಗೋಣ. ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಬಂದೊದಗಿರುವ ವಿಘ್ನದ ಕಥೆ ನಿಮಗೆ ಗೊತ್ತು. ಮ್ಯಾಟರ್ ಹೈಕೋರ್ಟಿಗೆ ಹೋಗಿದೆ. 28ನೇ ತಾರೀಕು ಚಿತ್ತಾಪುರದಲ್ಲಿ ಒಂದು ಶಾಂತಿ ಸಭೆ ಆಗುತ್ತೆ. ಶಾಂತಿ ಸಭೆಯ ನಿರ್ಣಯವನ್ನು 30ನೇ ತಾರೀಕು ಹೈಕೋರ್ಟಿನ ಕಲಬುರಗಿ ಪೀಠಕ್ಕೆ ಜಿಲ್ಲಾಡಳಿತದವರು ತಿಳಿಸ್ತಾರೆ. ಅರ್ಥಾತ್ ರಾಜ್ಯ ಸರ್ಕಾರ ತಿಳಿಸುತ್ತೆ. ಅದರ ಆಧಾರದ ಮೇಲೆ ಹೈಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ. ಈ ಮಧ್ಯೆ ಗುರುಮಿಠಕಲ್ನಲ್ಲಿ, ಯಾದಗಿರಿ ಜಿಲ್ಲೆ ಗುರುಮಿಠಕಲ್ನಲ್ಲೂ ಪಥಸಂಚಲನ ಮಾಡುವುದಕ್ಕೆ RSSನವರು ಪರ್ಮಿಷನ್ ಕೇಳ್ಕೊಂಡು ಅರ್ಜಿ ಹಾಕಿದ್ರು. 21ನೇ ತಾರೀಕು RSSನವ್ರು ಹೇಳೋದು 20ನೇ ತಾರೀಕು ಹಾಕಿದ್ದೀವಿ ಅಂತ. ಡೇಟ್ 21 ಅಂತಿದೆ, 21 ಅಂತಲೇ ಇಟ್ಕೊಳ್ಳೋಣ. 21ನೇ ತಾರೀಕು ಅರ್ಜಿ ಹಾಕಿದ್ದಾರೆ, ಪರ್ಮಿಷನ್ ಕೊಡಿ ಅಂತ. ನೋಡಿ ಪರಿಶೀಲನೆ ಮಾಡಿ ಹೇಳ್ತೀನಿ ಅಂತ ತಹಶೀಲ್ದಾರರು ಅದನ್ನು ಇಸ್ಕೊಂಡಿದ್ದಾರೆ. ಗುರುಮಿಠಕಲ್ನ ತಹಶೀಲ್ದಾರರು 23ನೇ ತಾರೀಕು ಕರೆದು, ಆ್ಯಕ್ಚುಲಿ ಇವತ್ತಾಗಬೇಕಾಗಿತ್ತು, ಇವತ್ತು 25 ಅಲ್ಲ ಡೇಟು, ಇವತ್ತಾಗಬೇಕಾಗಿತ್ತು ಪಥಸಂಚಲನ. 23ನೇ ತಾರೀಕು ತಹಶೀಲ್ದಾರ್ ಕರೆದು ಸಕ್ಷಮ ಪ್ರಾಧಿಕಾರದಿಂದ ಪರ್ಮಿಷನ್ ತಗೊಳ್ಳಿ, ನಾನು ಕೊಡೋದಕ್ಕೆ ಬರೋದಿಲ್ಲ ಅಂತ ಹಿಂಬರಹ ಕೊಟ್ಬಿಟ್ರಂತೆ. ಅಂದರೆ ಕಾಂಪಿಟೆಂಟ್ ಅಥಾರಿಟಿಯಿಂದ ತಗೊಳ್ಳಿ, ನಾನು ಕೊಡೋದಕ್ಕೆ ಬರೋದಿಲ್ಲ ಅಂದ್ರಂತೆ. ಕಾಂಪಿಟೆಂಟ್ ಅಥಾರಿಟಿ ಅಂದರೆ ಯಾರಪ್ಪ? ಯಾದಗಿರಿಯ ಜಿಲ್ಲಾಧಿಕಾರಿಗಳು. ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಅರ್ಜಿ ಹಾಕಿದ್ದಾರೆ. ಇದನ್ನು 23ನೇ ತಾರೀಕು ಅರ್ಜಿ ಹಾಕಿದ್ದಾರೆ. ಜಿಲ್ಲಾಧಿಕಾರಿಗಳು ಕನಿಷ್ಠ 3 ದಿವಸ ಟೈಮ್ ಕೊಡ್ಬೇಕು, ನೀವು 2 ದಿವಸದಲ್ಲಿ ಮಾಡ್ತೀನಿ ಅಂದರೆ ಹೆಂಗೆ? ನಿಮ್ಮ ಅರ್ಜಿಗೆ ಒಪ್ಪಿಗೆ ಇಲ್ಲ ಅಂತ ಬರೆದು ಕೊಟ್ಬಿಟ್ರಂತೆ. RSSನವರ ವಾದ 25ನೇ ತಾರೀಕು ನಾವು ಪಥಸಂಚಲನ ಮಾಡ್ತೀವಿ ಅಂತ 21ನೇ ತಾರೀಕೆ ಅರ್ಜಿ ಹಾಕಿದ್ವಿ, 4 ದಿವಸ ಮುಂಚೆ ಅರ್ಜಿ ಹಾಕಿದ್ವಿ, 3 ದಿವಸ ನಿಮ್ಮ ತಹಶೀಲ್ದಾರ್ ಇಟ್ಕೊಂಡು ಕೂತ್ಕೊಂಡ್ರು ಆ ಅರ್ಜಿಯನ್ನು. ಈಗ ನಿಮ್ಮ ಹತ್ರ ಬಂದರೆ ನೀವು 3 ದಿವಸ ಮೊದಲೇ ಹಾಕಬೇಕಾಗಿತ್ತು ಅರ್ಜಿ ಅಂತ ಹೇಳ್ತಿದ್ದೀರಿ. ಇದು ಹೆಂಗೆ ಅಂತ. ಗುರುಮಿಠಕಲ್ನಲ್ಲಿ ಇವತ್ತು ನಡೆಯಬೇಕಾಗಿದ್ದ ಪಥಸಂಚಲನ ನಡೆಯಲಿಲ್ಲ. RSS ಪಥಸಂಚಲನ ನಡೆಯಲಿಲ್ಲ. ಇದೇ ಸಂದರ್ಭದಲ್ಲಿ ನಮ್ಮ ಬಸಪ್ಪ ಸಂಜನೂಳು ಅಂತ RSS ಮುಖಂಡರೊಬ್ಬರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಇಲ್ಲಿನ ತಾಲೂಕಾ ದಂಡಾಧಿಕಾರಿಗಳಿಗೆ 25ನೇ ತಾರೀಕು 21ನೇ ತಾರೀಕು 25ನೇ ತಾರೀಕು ಸಂಚಲನ ಮಾಡ್ತೀವಿ ಅಂತ ನಾವು ಒಂದು ಅಪ್ಲಿಕೇಶನ್ ಹೋಗಿ 20ನೇ ತಾರೀಕೆ ಅವರಿಗೆ ಕೊಟ್ಟಿದ್ವಿ. 20ನೇ ತಾರೀಕು ಕೊಟ್ಟಾಗ ತಹಸೀಲ್ದಾರ್ ಅವರು ಇರಲಿಲ್ಲ, ಗ್ರೇಡ್ 2 ತಹಸೀಲ್ದಾರ್ ನರಸಿಂಹಸ್ವಾಮಿ ಅವರು ಇದ್ದರು. ಅವತ್ತು ಅಪ್ಲಿಕೇಶನ್ ಅವರು ರಿಸೀವ್ ಮಾಡಿ ತಹಸೀಲ್ದಾರ್ ಜೊತೆ ಮಾತಾಡಿ ನಿಮಗೆ ಯಾವುದೇ ಮಾಹಿತಿ ನೀಡ್ತೀನಿ ಅಂತ ಹೇಳಿದರು. ಆನಂತರ ನಾವು ಸಾಯಂಕಾಲ ಹೋಗಿ ಕೇಳಿದಾಗ ಏನಂದರು, ತಹಸೀಲ್ದಾರ್ ಬಂದ ಮೇಲೆ ಹೇಳ್ತಾರಂತ ಹೇಳಿ ತಿಳಿಸಿದರು. ಅದಾದಮೇಲೆ ನಾವು 23ನೇ ತಾರೀಕು ಮತ್ತು ತಹಸೀಲ್ದಾರ್ ಆಫೀಸ್ಗೆ ಹೋದೆವು. ಕೇಳಿದಾಗ ಅವರು ಸುಮಾರು ಒಂದು 2-3 ತಾಸು ನಮ್ಗೆ ಕಾಯಿಸಿದ್ರಲ್ಲಿ. ಕಾಯಿಸಿದ ನಂತರ ಅವರು ಕೊನೆಗೆ ಏನು ಹೇಳಿದ್ರು, ಇಲ್ಲ ಸಂಚಲನಕ್ಕೆ ಅನುಮತಿ ಕೊಡಲಿಕ್ಕೆ ನಮ್ಗೆ ಅಧಿಕಾರ ಇಲ್ಲ, ಮಾನ್ಯ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಹೋಗಿ ಕೇಳಬೇಕು ನೀವು ಅಂತ ಹೇಳಿದ್ರು. ಅವಾಗ ನಾನು ಅವ್ರಿಗೆ ಪ್ರಶ್ನೆ ಮಾಡಿದೆ, ಇದೇ ವಿಷಯ ನಾವು ಯಾವತ್ತು 20ನೇ ತಾರೀಕು ಅಪ್ಲಿಕೇಶನ್ ಕೊಟ್ಟಿದ್ವಿ, ಅವತ್ತಿನ ದಿವಸ ನಮಗೆ ಏನಾದರೂ ಎಂಡೋಸ್ಮೆಂಟ್ ಕೊಟ್ಟಿದ್ರಿ ಅಂತಂದರೆ ನಾವು ಪಥಸಂಚಲನಕ್ಕೆ ಅವತ್ತು ಜಿಲ್ಲಾಧಿಕಾರಿಗಳ ಹತ್ರ ಹೋಗಿ ಅನುಮತಿ ಪಡ್ತಿದ್ದೆವು. ಇವತ್ತು ನಮಗೆ ಈ ಮಧ್ಯೆ ನವೆಂಬರ್ 2ನೇ ತಾರೀಕು ಅಂದುಕೊಂಡಂತೆ ಚಿತ್ತಾಪುರದಲ್ಲಿ RSSನ ಪಥಸಂಚಲನ ನಡೆಯುತ್ತೆ ಅಂತ ಕಲ್ಲಡ್ಕ ಪ್ರಭಾಕರ ಭಟ್ರು ಹೇಳಿದ್ರು. ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾರೆ, ಸಂವಿಧಾನಕ್ಕಿಂತ ಹೈಕೋರ್ಟ್ಗಿಂತ ಯಾರೂ ದೊಡ್ಡವರಲ್ಲ, ನಾವು ಕಾನೂನಿನ ಪ್ರಕಾರ ನಡ್ಕೊಳ್ತೀವಿ ಅಂತ. ಪ್ರತಾಪ್ ಸಿಂಹ ಮಾಜಿ ಸಂಸದರು ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದರು. ನೀವು 2.5 ವರ್ಷದಲ್ಲಿ ನಿಮ್ಮ ಇಲಾಖೆಯಲ್ಲಿ ಏನು ಮಾಡಿದ್ದೀರಿ, ಫಸ್ಟ್ ಅದನ್ನೇ ಹೇಳಿ ಅಂತ. ಕೇಳಿಸ್ಕೊಳ್ಳಿ ಅದನ್ನೊಮ್ಮೆ. ಮುಂದಿನ ತಿಂಗಳು 2ನೇ ತಾರೀಕಿಗೆ ಚಿತ್ತಾಪುರದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಸಂಘದ ಪಥಸಂಚಲನ ನಡೆಯೋದಿದೆ. ಅದನ್ನು ಹೊಡೆದು ನಿಲ್ಲಿಸಲಿಕ್ಕಾಗುತ್ತಾ? ಅವರಿಗೆ ನೆನಪಿಲ್ಲ ಖರ್ಗೆಗೆ. ಅವರ ಅಪ್ಪನಿಗೆ ಸ್ವಲ್ಪ ನೆನಪಿದೆ, ಮಲ್ಲಿಕಾರ್ಜುನ ಖರ್ಗೆ ಅವರೇ. ಅವರ ಹಿರಿಯರನ್ನು ಹೈದರಾಬಾದಿನ ರಜಾಕಾರ್ ಅಂತ ಹೇಳುವಂಥ ಮುಸಲ್ಮಾನರು ಅವರ ಕುಟುಂಬವನ್ನೇ ನಾಶ ಮಾಡಿದ್ದಾರೆ. ಕೇಳಿ ಹೋದಲ್ವ ಅಂತ ಇವರಿಗೆ ಮರ್ತೋಗಿದೆ. ಇವರಿಗೆ ಇವತ್ತು ಈ ಸಮಾಜವನ್ನು ರಕ್ಷಣೆ ಮಾಡುವಂಥ ಇಂಥ ಒಂದು ಪವಿತ್ರವಾದಂಥ ಕೆಲಸವನ್ನು RSS ಮಾಡ್ತಾ ಇರೋದು. ಸಂವಿಧಾನಕ್ಕಿಂತ ದೊಡ್ಡವರು ಯಾರೂ ಇಲ್ಲ. ಏನು ಹೈಕೋರ್ಟ್ ಅವರು ಹೇಳಿದ್ದಾರೆ ಅದನ್ನು ನಾವು ಮಾಡಬೇಕಾಗ್ತದೆ. ಶಾಂತಿ ಸಭೆ ನಡೆಸುವಂತ ಹೇಳಿದರೆ ಅದು ಏನೋ ಅಧಿಕಾರಿಗಳು ನಡೆಸ್ತಾರೆ. ಆದರೆ ಕಾನೂನು ಇರ್ಬೋದು, ಸಂವಿಧಾನ ಇರ್ಬೋದು, ನಾವು ಪಾಲನೆ ಮಾಡ್ತಾ ಇದ್ದೀವಲ್ಲ, ಅವ್ರು ಯಾಕೆ ಪಾಲನೆ ಮಾಡ್ತಾ ಇಲ್ಲ ಅಂತ ಅಷ್ಟೇ ಕೇಳ್ತಾರೆ. ಎಲ್ಲಿ ನೋಡಿದ್ರೂ ಕೂಡ ಅನಗತ್ಯವಾಗಿ ಸಂಘ ಪರಿವಾರನ ಎಳ್ಕೊಂಬಂದು ಅವ್ರನ್ನ ಯಾವುದೋ ವಿರೋಧಿಗಳನ್ನೋ ರೀತಿಯಲ್ಲಿ ಚಿತ್ರಿಸಿ ನಾವು ಬ್ಯಾನ್ ಮಾಡ್ತೀವಿ ಅಂತ ಹೇಳಿಕೆನ ಕೊಟ್ಕೊಂಡೇ ಕಾಲ ಕಳೀತಾ ಬಂದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ಅವರ ಶೈಕ್ಷಣಿಕ ಅರ್ಹತೆಯನ್ನು ಮೀರಿದಂತಹ
IT ಮಿನಿಸ್ಟ್ರಿ ಕೊಟ್ಟರು. ಆದರೆ 2.5 ವರ್ಷದಲ್ಲಿ ಪ್ರಿಯಾಂಕಾ ಖರ್ಗೆ ಇಂಥ ಒಂದು ಶ್ಲಾಘನೀಯ ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿ ಯಾವತ್ತಾರೆ ಎದೆ ತಟ್ಟಿ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಅಪ್ಪನ ಮೆಚ್ಚೋದಕ್ಕೋಸ್ಕರ 2 ಮಿನಿಸ್ಟ್ರಿ ಕೊಟ್ಟರು. ಆ ಮಿನಿಸ್ಟ್ರಿ ಬಗ್ಗೆ ಒಂದು ದಿನನೂ ಮಾತಾಡಲಿಲ್ಲ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೂಗಲ್ ಹಬ್ ಏನಿದೆಯಲ್ಲ, ಯಾಕಾಗಿ ಬೆಂಗಳೂರನ್ನು ಬಿಟ್ಟು ವಿಶಾಖಪಟ್ಟಣಮಿಗೆ ಹೋಯ್ತು ಸರ್? ನೀವು ಎಲ್ಲ ಸುಭಿಕ್ಷೆಯನ್ನು ಇಟ್ಕೊಂಡು ಬಂದು PUC ಫೇಲ್ ಆದ್ರಿ. ಬೇರೆ ಮಕ್ಕಳಿಗಾದ್ರೂ ಒಳ್ಳೆ ಅವಕಾಶನ ಮಾಡಿಕೊಡ್ಬೋದಿತ್ತು. ನಿಮ್ಮ ಥರ ತಂದೆ ಎಲ್ಲರಿಗೂ ಸಿಗಲ್ಲ ಸರ್. ಫೇಲ್ ಆಗಿರೋ ಮಕ್ಕಳಿಗೂ ಕೂಡ ಸಾವಿರಾರು ಕೋಟಿ ಆಸ್ತಿ, ಕಾರ್ಗಳು, 1ನೇ ನಂಬರಿನ ಕಾರ್ಗಳು ಎಲ್ಲರಿಗೂ ಸಿಗಲ್ಲ. ಆ ಥರ ಎಲ್ಲರೂ ಮಾಡ್ಕೊಡಕ್ಕಾಗಲ್ಲ. ಪ್ರಿಯಾಂಕಾ ಖರ್ಗೆ ಅವರೇ, ಭೀಮ್ ಆರ್ಮಿಯನ್ನ ನೀವು ಮಾಡಿ, ಆದರೆ ಮಾಡುವ ಮೊದಲು ಕಮ್ಯುನಿಸ್ಟ್ ಪಾರ್ಟಿ ಅವ್ರನ್ನು ಕೂಡ ಸಹಕಾರವನ್ನು ಪಡೆದು ಅಂಬೇಡ್ಕರ್ ಅವ್ರನ್ನ 15,000 ಮಾರ್ಜಿನಲ್ಲಿ ಸೋಲಿಸಿದ್ದಾರು ನೆಹರು ಅವರ ಮರಿಮಗಳ ಹೆಸರಿಟ್ಕೊಂಡಿರುವಂಥ ನಿಮಗೆ ಭೀಮ್ ಸೇನೆಯನ್ನು ಮಾಡಲಿಕ್ಕೆ, ಆರ್ಮಿನ ಮಾಡಲಿಕ್ಕೆ ನಿಮಗೆ ಅರ್ಹತೆ ಇದೆಯಾ ಹೇಳಿ? ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.